ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಪಂಚಮ ಮಹಾರಥೋತ್ಸವ ಮೈಸೂರಿನ ನಂಜನಗೂಡಿನಲ್ಲಿ ದೊಡ್ಡ ಜಾತ್ರೆ ಸಂಭ್ರಮ ಮನೆ ಮಾಡಿದೆ. ಮುಂಜಾನೆ 5 ಗಂಟೆ 15 ನಿಮಿಷದಿಂದ 5:40ರವರೆಗೆ ಅದ್ದೂರಿ ರಥೋತ್ಸವ. ದಕ್ಷಿಣ ಕಾಶಿ ಅಂತಾನೆ ಫೇಮಸ್ ಆಗಿರುವಂತಹ ನಂಜನಗೂಡಿನಲ್ಲಿ ದೊಡ್ಡ ಜಾತ್ರೆಯ ಸಂಭ್ರಮ ಮನೆ ಮಾಡಿದೆ. ಲಕ್ಷಾಂತರ ಭಕ್ತರು ಪಂಚಮ ಮಹಾರಥೋತ್ಸವದ ಭಾಗಿಯಾಗಿದ್ದಾರೆ. ದೊಡ್ಡ ರಥವನ್ನ ಎಳೆದು ಭಕ್ತಿ ಸಮರ್ಪಿಸಿದ್ದಾರೆ ಲಕ್ಷಾಂತರ ಭಕ್ತರು. ನಂಜನಗೂಡಿನ ರಥ ಬೀದಿಯಲ್ಲಿ ಸಾಗಿದ ಗೌತಮ ರಥೋತ್ಸವ ಮುಂಜಾನೆ ಶುರುವಾದಂತಹ ಈ ಒಂದು ರಥೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಬಂದು ಭಾಗಿಯಾಗಿರೋದು. ದಕ್ಷಿಣದ ಕಾಶಿ ಅಂತಾನೆ ಫೇಮಸ್ ಆಗಿರುವಂಥ ನಂಜನಗೂಡಿನಲ್ಲಿ ನಡೆದಿರುವಂಥ ರಥೋತ್ಸವದಲ್ಲಿ ಅನೇಕ ಭಕ್ತಾದಿಗಳು ಪಾಲ್ಗೊಂಡು ತಮ್ಮ ಭಕ್ತಿಯನ್ನ ಸಮರ್ಪಿಸಿದ್ದಾರೆ. ಪಟ್ಟಣದಲ್ಲಿ ಶ್ರೀಕಂಠೇಶ್ವರ ಸನ್ನಿಧಿಯಲ್ಲಿ ರಥಜಾತ್ರೆ ಮಹೋತ್ಸವ ನಡೀತಾ ಇದೆ. ನಮ್ಮ ನಾಡಿನ ಜನತೆಗೆ, ನಮ್ಮ ಕ್ಷೇತ್ರದ ಜನತೆಗೆ ಮೊದಲನೇದಾಗಿ ನಾನು ಶುಭವನ್ನು ಕೋರಲಿಕ್ಕೆ ಬಯಸ್ತೇನೆ.
ರಥಜಾತ್ರೆ ಮಹೋತ್ಸವದ ಆರ್ಥಿಕ ಶಿವಬಿಂದು ಕಾಂಚು ಬೆಳಗಿನ ಜಾವ ಸುಮಾರು 4 ಗಂಟೆಯಿಂದಲೇ ಪೂಜೆ ಪುರಸ್ಕಾರಗಳು ಪ್ರಾರಂಭವಾಗಿದೆ. ನಿನ್ನೆ ದಿವಸನೇ ಲಕ್ಷಾಂತರ ಭಕ್ತಾದಿಗಳು ಬಂದು ಶ್ರೀಕಂಠೇಶ್ವರ ಸನ್ನಿಧಿಯಲ್ಲಿ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಇವತ್ತು ಕೂಡ ತಾವು ನೋಡ್ಬೋದು ಲಕ್ಷಾಂತರ ಜನ ಇಲ್ಲಿ ಸೇರಿರುವಂಥದ್ದು ನಿರಂತರವಾದಂತಹ ಒಂದು ಪ್ರಯತ್ನ. ನಮ್ಮ ಮೈಸೂರು ಜಿಲ್ಲೆಯ DC-ನವರು ADC-ನವರು ಸತತವಾಗಿ 2 ಬಾರಿ ನಾವು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡು ಜಾತ್ರಾ ಮಹೋತ್ಸವ ಯಾವ ರೀತಿ ಮಾಡ್ಬೋದು, ನಾವು ಯಾವ ರೀತಿ ಯಶಸ್ವಿಗೊಳಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಪೂರಕವಾದಂತಹ ಎಲ್ಲ ರೀತಿಯಾದಂತಹ ಸಹಕಾರವನ್ನು ನಮ್ಮ DC-ನವರು ADC-ನವರು ನೀಡಿದ್ದಾರೆ. ವಿಶೇಷವಾಗಿ ನಮ್ಮ ಗ್ರಾಮಗಳ ಅಕ್ಕಪಕ್ಕದ ಗ್ರಾಮಗಳ ಯಜಮಾನರುಗಳು ಎಲ್ಲ ಹಿರಿಯ ಮುಖಂಡರುಗಳು ಅವರ ಒಂದು ಸಲಹೆ ಸೂಚನೆಯನ್ನು ಕೂಡ ನೀಡಲಾಗ್ತದೆ. ಅದರಿಂದ ಎಲ್ಲರೂ ಕೂಡ ಒಗ್ಗೂಡಿಸಿ ನಮ್ಮ ಅಧಿಕಾರಿ ವರ್ಗದವರು ಇವತ್ತು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಪಟ್ಟಣದಲ್ಲಿ ಶ್ರೀಕಂಠೇಶ್ವರ ಸನ್ನಿಧಿಯಲ್ಲಿ ರಥಜಾತ್ರೆ ಮಹೋತ್ಸವ